ಅನ್ಕೊಂಡಿದ್ದು ಜಿಂಕೆ, ಅವನ ಚಿಂತನೆಗಳೆಲ್ಲ ಜಿಂಕೆ, ಸಂಪೂರ್ಣ ಜಿಂಕೆಮಯ ಆಗಿದ್ದ. ಭಗವದ್ಗೀತೆ ಹೇಳ್ತಾ ಇದೆ, ವಾಟ್ ಎವರ್ ಯು ಥಿಂಕ್ ಇನ್ ದ ಲಾಸ್ಟ್ ಮೂಮೆಂಟ್ಸ್ ಆಫ್ ಯುವರ್ ಲೈಫ್ ಯು ಆರ್ ಗೋಯಿಂಗ್ ಟು ಬಿಕಮ್ ದಟ್. Whatever you think and aspire in the dying moments of your life, you are going to get that, you are going to become that. ಇವನು ಜಿಂಕೆ ಅನ್ಕೊಂಡು ಜಿಂಕೆನೆ ನೋಡ್ಕೊಂಡು ನನ್ ಜಿಂಕೆ ಅನ್ಕೊಂಡು ಜಿಂಕೆಗೆ ಏನಾಗುತ್ತೋ ಅನ್ಕೊಂಡು ಜಿಂಕೆ ಮಯ ಆಗಿದ್ದ, ಸತ್ತ, ಮರು ಜನ್ಮದಲ್ಲಿ ಜಿಂಕೆಯಾಗೆ ಹುಟ್ಟದ. ಆದ್ರೆ ಜಿಂಕೆಯಾಗಿ ಹುಟ್ಟಿದಾಗ ಒಂದು ಪರಮಾತ್ಮ ಅನುಗ್ರಹ ಮಾಡ್ದ, ಏನು ಅಂದ್ರೆ ಪೂರ್ವ ಜನ್ಮದ ಸ್ಮರಣೆ ಕೊಟ್ಟಿದ್ದ. ಆಗ ಇವನಿಗೆ ಅನ್ನಿಸ್ತು, ಎಂಥ ತಪಸ್ವಿಯಾಗಿದ್ದೆ, ಮಹಾಋಷಿ ಅನ್ನಿಸ್ಕೊಂಡಿದ್ದೆ, ಆಕಾಶದಿಂದ ದೈವ ಸಾಕ್ಷಾತ್ಕಾರ ಆಗಿದೆ, ವಿಮಾನ ಬರ್ತಾ ಇದೆ, ಸಿದ್ಧ ಆಗಿರುವಂತ ವಾಣಿ ಬಂತು. ಅಂತ ಸ್ಥಿತಿಲಿ ಒಂದು ಜಿಂಕೆ ಮರಿ ನೋಡಿಬಿಟ್ಟು ಮರಳಾಗೋದೆ, ಬೆಳಗಾಗೋಗಿ ಎಲ್ಲ ಮರ್ತೆ ಬಿಟ್ನಲ್ಲ. ಈಗ ಜಿಂಕೆಯಾಗಿ ಹುಟ್ಟಿದೀನಿ, ಈಗ ಎಚ್ಚರವಾಗಿರ್ಬೇಕು, ಎಚ್ಚರ ಇರಬೇಕೀಗ, ಸಾಧನ ಮಾಡ್ಕೋಬೇಕು. ಜಿಂಕೆ ಆಗಿದ್ಯಪ್ಪ, ಏನ್ ಸಾಧನ ರೀ ಮಾಡ್ಕೊಂಬೋದು? ಜಿಂಕೆ ಆಗಿದ್ಯಾ, ಏನು ಸಾಧನ ಮಾಡ್ಕೋಬೇಕು ಅಂದ್ರೆ ಜಿಂಕೆ ಹೇಳುತ್ತೆ, ಜಿಂಕೆ ಆಗಿರ್ಲಿ, ಪ್ರಾಣಿ ಆಗಿರ್ಲಿ, ಪಶು ಆಗಿರ್ಲಿ, ಪಕ್ಷಿ ಆಗಿರ್ಲಿ, ಸಾಧನ ಮಾಡೋರು ಮನಸ್ಸು ಮುಖ್ಯನೇ ಹೊರತು ಯಾವ ದೇಹ, ಯಾವ ಜಾತಿ, ಯಾವ ಊರು, ಯಾವ ವಯಸ್ಸು, ಕಾಲ ಅಲ್ಲ, ಅದೆಲ್ಲ ಮುಖ್ಯ. ಜಿಂಕೆ ಹೇಗ್ರಿ ಸಾಧನ ಮಾಡ್ತು ಅಂದ್ರೆ, ಆ ಜಿಂಕೆ ಏನ್ ಮಾಡ್ತು, ಕಾಡು ಋಷಿ ಮುನಿಗಳು ಎಲ್ಲಿ ಯಾಗ ಮಾಡ್ತಾರೆ, ಹವನ ಮಾಡ್ತಾರೆ, ಅಲ್ಲಿ ಹೋಗಿ ನಿಂತ್ಕೊಂಡು ಅದನ್ನೇ ನೋಡ್ತಾ ಇತ್ತು. ಅವರು ಹೇಳ್ತಿರತಕ್ಕಂತ ಮಂತ್ರಗಳನ್ನ ಕಿವಿ ಮೇಲೆ ಕೇಳ್ತಾ ಇತ್ತು. ಅವರು ಪೂರ್ಣಾಹುತಿ ಕೊಟ್ಟು ಮಂಗಳಾರತಿ ಮಾಡಿದ ಕಣ್ತುಂಬ ಅದನ್ನ ತುಂಬಿಕೊಳ್ತಾ ಇತ್ತು. ಅವರು ಊಟ ಎಲ್ಲ ಆದ್ಮೇಲೆ ಪ್ರಸಾದವನ್ನ ಅಲ್ಲಿ ಹಾಕಿರ್ತಾರಲ್ಲಿ ಆ ಪಂಚಭೂತಗಳಿಗೆ ಅಂತ, ಅದನ್ನು ತಿಂತಾ ಇತ್ತು. ಜಿಂಕೆ ಆಗಿದ್ರು ಕೂಡ, ಕಾಡಲ್ಲಿದ್ರು ಕೂಡ ಸಾಧನ ಮಾಡ್ಕೋಬಹುದು ಅಂತ ತೋರಿಸ್ತು. ಸಾಧನ ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಬೇಗ ದೇಹವನ್ನ ಬಿಡ್ತು. ದೇಹ ಬಿಡುವಾಗ ಈ ಸಾರ್ತಿ ಎಚ್ಚರ ಇದ್ದಿದ್ರಿಂದ ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ದೇಹ ಬಿಟ್ಟು, ಮತ್ತೆ ಮರು ಜನ್ಮದಲ್ಲಿ ಸಿಂಧು ದೇಶದ ವಿಪ್ರ ದಂಪತಿಗಳ ಮಗನಾಗಿ ಹುಟ್ಟಿದ. ಮತ್ತೆ ಅವನಿಗೆ ಭರತ ಅಂತಾನೆ ಹೆಸರಿಟ್ರು. ಇವನಿಗೆ 2 ಜನ್ಮದ ಸ್ಮರಣೆಯನ್ನು ಕೊಟ್ಟಿದ್ದ ಪರಮಾತ್ಮ. ಈಗೊಂದು ಯೋಚನೆ ಮಾಡಿದ, ನೋಡು, ಒಂದು ಜಿಂಕೆ ನೋಡಿದ್ದಕ್ಕೆ ನನ್ನ ಲೈಫ್ ಟಾಪ್ಸಿಟರ್ಗಿ ಆಗಿ ಬದಲಾವಣೆ ಆಗೋಯ್ತು. ಯಾರನ್ನಾದ್ರೂ ನೋಡಿದ್ರೆ ಜೀವನನೇ ಬದಲಾವಣೆ ಆಗುತ್ತೆ, ಯಾರ ಹತ್ರ ಆದ್ರೂ ಮಾತಾಡಿದ್ರಂತೂ ಮುಕ್ತಾಯ ಸಮಾಧಾನ. ಆವಾಗ ಕೆಲವು ವಿಚಾರಗಳನ್ನ ಅವ್ನು ಹೇಳ್ತಾರ, ಅವನಿಗೆ ಜಡಭರತ ವ್ಯಾಖ್ಯಾನ ಅಂತದ್ದು, ಅವನೇ ಜಡಭರತ ಅಂತ. ಯಾರ ಹತ್ರ ನನ್ನ ಜೀವಿತ ಕಾಲದಲ್ಲಿ ಯಾರ ಹತ್ರ ಮಾತಾಡೋದಿಲ್ಲ ಅಂತ ಸಂಕಲ್ಪ ಮಾಡ್ಕೊಂಡ್ರು. ಯಾಕೆ ಮಾತಾಡಲ್ಲ ಅಂದ್ರೆ ಉತ್ತರನು ಕೊಟ್ಟ, ನಾನು ನಿನ್ನ ಹತ್ರ ಬರೆದು ನಿಂತ್ಕೊಂತೀನಿ, ನಿಮ್ಮ ಮುಂದೆ ನೀವೊಂದು ಮಾತಾಡಕ್ ಪ್ರಾರಂಭ ಮಾಡ್ತೀನಿ, ನೀವು ಮಾತಾಡ್ತೀರಾ. ನೀವು ಮಾತಾಡುವಾಗ ನಿಮ್ಮ ನಾಲಿಗೆಯಿಂದ, ಬಾಯಿನಿಂದ, ಕಂಠದಿಂದ, ದೇಹದಿಂದ ಶಬ್ದಗಳು ಬರುತ್ತೆ. ಆ ಶಬ್ದ ಹೇಗೆ ಫಾರಂ ಆಗುತ್ತೆ ಅನ್ನೋದನ್ನ ಜಡಭರತ ಹೇಳ್ತಾನೆ. ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಮನೋಧರ್ಮ, ಮನೋಭಾವ, ಭಾವನೆಗಳು, ಅನಿಸಿಕೆಗಳು, ಅಸೂಯೆಗಳು, ಅಸಹನೆಗಳು, ಕ್ರೋಧ, ಕಾಮವಾಸನೆ, ಒಳಗೇನೇನಿರುತ್ತೋ ಇದೆಲ್ಲ ಗುರುನಾಯಿಸಿಕೊಂಡು ಫಾರಂ ಆಗಿ ಒಂದು ಫಾರಂ ತಗೊಂಡು, ಭಾವ ಭಾಷೆ ಆಗಿ, ಭಾಷೆ ಪ್ರವಾಹ ಬಂದು, ಪ್ರವಾಹ ಕಂಠಕ್ಕೆ ಬಂದು, ಕಂಠ ನಾಲಿಗೆಗೆ ಬಂದು, ನಾಲಿಗೆ ಮೇಲೆ ಶಬ್ದ ಸ್ವರಗಳಾಗಿ ಅಭಿವ್ಯಕ್ತಿಗೊಳ್ಳುತ್ತೆ. So ultimately, whatever you are talking or whatever you are speaking is the result and reflection of the attitude, nature, hot waves, hot currents which you are having inside. ಅದಕ್ಕೆ ಅವನೇನು ಹೇಳ್ತಾನೆ, ನೀನು ಯಾರ ಹತ್ರ ಮಾತಾಡ್ತೀಯೋ ಅವರ ಅಸಂಸ್ಕಾರ, ಕುಸಂಸ್ಕಾರ, ಅಧರ್ಮ, ಅನ್ಯಾಯ, ಅಸಹನೆ, ಅಸೂಯೆ ಇದೇ ಭಾಷೆಯಾಗಿ ಬರುತ್ತೆ ರಜ. ಅದು ನಿನ್ನ ಕಿವಿ ಮೇಲೆ ಬಿದ್ದು, ಅದು ಮಾತು ಅಂದ್ರೆ ಏನು ಅಂತ ವ್ಯಾಖ್ಯಾನ ಕೊಡ್ತಾರೆ. ನಿನ್ನ ಕಿವಿ ಮೇಲೆ ಬೀಳುತ್ತೆ, ಕಣ್ಣಿಗೆ ಬೀಳಲ್ಲ, ಮಾತು ಕಿವಿ ಮೇಲೆ ಬೀಳುತ್ತೆ. ಕಿವಿಯಿಂದ ಆ ವೇವ್ಸು, ಕರೆಂಟ್ಸು, ರಂಗ, ತರಂಗಗಳು ಪ್ರವಾಹದ ರೂಪದಲ್ಲಿ ಒಳಗಡೆ ಹೋಗಿ ಹೇಗೆ ಹೋಗುತ್ತವೆ, ಒಳಗಡೆ ನರಗಳಲ್ಲಿ, ನಾಡಿಗಳಲ್ಲಿ ಇಳಿಯುತ್ತವೆ, ಸಂಸ್ಕರಣ ಆಗುತ್ತವೆ. ಅವನ ಕೆಟ್ಟ ಸಂಸ್ಕಾರ, ಅಸಂಸ್ಕಾರ, ಕುಸಂಸ್ಕಾರ ನಿನ್ನೊಳಗೆ ಹೋಗಿ ಅದು ಸಂಸ್ಕಾರ ಆಗುತ್ತೆ. ಡೋಂಟ್ ಟಾಕ್ ಟು ಎನಿಬಾಡಿ. ಅದು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ. ಐ ಡೋಂಟ್ ವಾಂಟ್ ಟು ಲುಕ್ ಇನ್ ಟು ದ ಐಸ್ ಆಫ್ ಎನಿವನ್, ಐ ಡೋಂಟ್ ವಾಂಟ್ ಟು ಲುಕ್ ಇನ್ ಟು ದ ಫೇಸ್ ಆಫ್ ಎನಿವನ್. ಯಾರನ್ನೂ ನಾನು ನೋಡೋದೇ ಇಲ್ಲ. ಯಾಕೆ ಅಂದ್ರೆ ಕೆಲವರಿಗೆ ಮಾತೇ ಬೇಕಾಗಿಲ್ಲ, ಅವರು ಒಂದು ಲುಕ್ ಕೊಟ್ಟರು ಸಾಕು, ಕಾಡುವೆ.
ಕಣ್ಣೊಳಗೇನೆ ಎಲ್ಲ ಕೆರಳಿರತಕ್ಕಂಥ ಕೋಪವನ್ನೆಲ್ಲ ನಿಮ್ ಕಡೆ ಕಳಿಸಿ ತೀರ್ಸೋ ಛಲ ತೀರಿಸ್ಕೊಂಬರ್ತಕ್ಕಂಥ ಜನ ಇದ್ದಾರೆ, ಎಕ್ಸ್ಪರ್ಟ್ಸ್. ಕಣ್ಣಲ್ಲಿ ಕಣ್ಣಲ್ಲಿ ಸಮಸ್ತವಾದ ಭಾವನೆಗಳನ್ನು ವ್ಯಕ್ತ ಮಾಡಿಬಿಡ್ತಾರೆ. ಒಳ್ಳೆ ಭಾವನೆ ಎಲ್ಲಿರುತ್ತೆ ಕಾಲದಲ್ಲಿ, ಕಳಿಸೋದ್ರಲ್ಲೇ ಕೆಟ್ಟ ಭಾವನೆಗಳು. ನಿಮ್ ಕಣ್ಣು ಅಂದ್ರೆ ಇನ್ನೂ ಸೂಕ್ಷ್ಮ. ಅದು ಮಡ್ರಾಸಾಗಿ ಬಂದಿರೋರು ನೋಡ್ಲೇಬೇಡ ಅಂತಾರೆ, ನೋಡಿದ ತಕ್ಷಣ ಅಟ್ಕೊಳ್ಳುತ್ತೆ. ಹಂಗ ಈ ಕೆಟ್ಟ ಭಾವನೆ ಕಣ್ಣಿನ ಒಳಗೆ ತುಂಬಿಕೊಂಡು ಇರತಕ್ಕಂಥ ಜನಗಳಿಗೆ ಕೆಟ್ಟದ್ದನ್ನೇ ನೋಡ್ತಾ ಕಣ್ಣಿನ ಒಳಗೆ, ಕಣ್ಣಿನ ಕೆಳಗೆ, ಕಣ್ಣಿನ ಆ ಕಡೆ, ಕಣ್ಣಿನ ಈ ಕಡೆ, ಕಣ್ಣಿನ ಅಕ್ಕ, ಕಣ್ಣಿನ ಪಕ್ಕ ಎಲ್ಲ ಕೆಟ್ಟ ತುಂಬಿಕೊಂಡಿರುತ್ತೆ. ಒಂದ್ಸತಿ ನಿಮ್ಗೆ ನೋಡಿದ ತಕ್ಷಣ ಅವ್ರಿಗೊಂದು ವೆಂಟ್ ಔಟ್, ಅದು ಒಳ್ಳೆ ಕಳಿಸಲಿಕ್ಕೆ ಜಾರಿ ನಿಮ್ಮ ಕಣ್ಣಿನ ಹಾಕ್ತಾರೆ. ಒಳ್ಳೆ ಬ್ರೈನ್ ಐಸು, ರೆಡ್ ಐಸು, ಮದ್ರಾಸ್ ಐ ಹಾಕ್ತಿದ್ರು. ಅದಕ್ಕೆ ಹೇಳ್ದ, ಯಾರನ್ನು ನಮ್ಮ ಐ ಟು ಐ ಹಾಕ್ತೀವಿ ನೋಡ್ಬೇಕು. ಅವನು ಮಾತಾಡ್ಲಿಲ್ಲ, ಜೀವನ ಪೂರ್ತಿ ಮಾತಾಡ್ಲಿಲ್ಲ. ಅವನಿಗೆ ಉಪನಯನ ಮಾಡಿದ್ರು ಅಪ್ಪ ಅಮ್ಮ, ಗಾಯತ್ರಿ ಮಂತ್ರ ಹೇಳ್ಕೊಟ್ರೆ ತಪ್ಪಪ್ಪ ಬಪ್ಪಪ್ಪ. ಸರಿ ಸುಮ್ಮನೆ ಆಗ್ಬಿಟ್ರು. ಕಡೆಗೆಲ್ಲ ಊಟ ಮಾಡೋದು ಸುಮ್ಮನೆ ಕೂತಿರೋದು, ಊಟ ಮಾಡೋದು ಸುಮ್ಮನೆ ಕೂತಿರೋದು, ಊಟ ಮಾಡೋದು ಸುಮ್ಮನೆ ಕೂತಿರೋದು. ಯಾಕೆ ನಿಮ್ ಭರತ ಹಾಗೆ? ನಾವೇನ್ ಮಾಡೋಣಪ್ಪ, ಜಡ ಭರತ ಪಣಿ ಹಾಕಿ ಕೂತ್ಕೊಂಡ, ಜಡ ಭರತ ಹಾಕಿ ಕೂತ್ಕೊಂಡ. ಅಪ್ಪ ಅಮ್ಮ ಇರೋವರ್ಗುನು ಹೆತ್ತೋರ್ಗೆ ಯಜ್ಞ ಮುದ್ದು, ಮಕ್ಕಳು ಹೆಂಗೆ ಇರ್ಲಿ ಟೊಣಪನೋ ಅಡಿಯನೋ ಬೇಕಾದಿರುವಲ್ದಾಕೆ ಚಂದ ಊಟ ಮಾಡ್ತಾರೆ. ಅಪ್ಪ ಅಮ್ಮ ಇರೋವರ್ಗು ನೋಡ್ಕೊಂಡ್ರು. ಅಪ್ಪ ಅಮ್ಮ ಹೋದ್ಮೇಲೆ ಬ್ರದರ್ಸ್ ಎಲ್ಲ ಡಿಸಿಷನ್ ತಗೊಂಡ್ರು. ಹಿ ಇಸ್ ಮೋರ್ ಎ ಲಯಬಿಲಿಟಿ ಫಾರ್ ದ ಫ್ಯಾಮಿಲಿ, ಇಟ್ಸ್ ಎ ಬರ್ಡನ್ ಫಾರ್ ದ ಫ್ಯಾಮಿಲಿ. ಈ ಪಾಟಿ ಊಟ ಮಾಡ್ತಾನೆ, ಸುಮ್ಮನೆ ಕೂತಿರ್ತಾನೆ. ಒದ್ದು ಹೊರಗೆ ಹಾಕಿದ್ರು, ಅವನ್ನ ಹೊರಗೆ ಹಾಕಿದ್ರು. ಈ ನೆವರ್ ರಿಟಾಲಿಯೇಟೆಡ್, ಜಗಳ ಆಡ್ಕೊಳ್ಳಿಲ್ಲ, ಮಾತೇ ಆಡ್ಲಿಲ್ಲ. ಆಚೆಗೆ ಬಂದ ರಸ್ತೆ ಬದು ಮೇಲ್ಗಡೆ ಕೂತ್ಕೊಂಡ. ಹಳ್ಳಿ ಜನ ಎಲ್ಲ ಇವನ್ ಯಾಕೆ ಬೆಳಗಿಂದ ಅಲ್ಲೇ ಕೂತಿರೋನು, ಪಾಪ ಮನೆಯಿಂದ ಹೊರಗೆ ಹಾಕಿದಾರೆ ಗೊತ್ತಾಯ್ತು. ಅವನು ಗಪ್ಪಗಿದ್ದ, ಧ್ವನಿಯಾಗಿದ್ದ, ಶಕ್ತಿವಂತನಾಗಿದ್ದ, ಬಲ ಇತ್ತು. ಅದಕ್ಕೆ ಹೊಲಗಳಲ್ಲಿ ಗದ್ದೆಗಳಲ್ಲಿ ತಮ್ಮ ಕೆಲಸ ಮಾಡ್ಕೋಬೇಕಂದ್ರೆ ಪಾಪ ಜಡಬರ್ತಾಗ ಕೆಲಸ ಮಾಡೋನು ಹೋಗ್ತಾ ಇದ್ದ, ಕೆಲಸ ಮಾಡ್ತಿದ್ದ. ಊಟ ತಿಂಡಿ ಏನಕ್ಕೆ ಅವರೇ ಹಿಟ್ಟು ಸೊಪ್ಪು ಕೊಟ್ಟರೆ ತಿನ್ನೋನು, ಇದ್ರೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳ್ತಿರ್ಲಿಲ್ಲ, ಕೂತಿದ್ದ. ಹೀಗೆ ಕೂತಿರುವಾಗ ಒಂದು ದಿನ ವಿಚಿತ್ರವಾಗಿರತಕ್ಕಂಥ ಒಂದು ಕುದುರೆಗಳ ಸವಾರರುಗಳು ದಾಳಿ ತರದಲ್ಲಿ ಇವನ್ ಮುಂದೆ ಬಂತು, ನಿಂತ್ಕೊಂಡ್ರು. ಅದ್ರಲ್ಲಿ ಆ ಕುದುರೆ ಸವಾರರ ನಾಯಕ ಇಳಿದು ಬಿಟ್ಟು ಇವನ ಹತ್ರ ಬಂದ. ಇವನು ನೋಡದ, ಮುಖ ನೋಡ್ದ, ಕಣ್ಣು ನೋಡ್ದ, ದಪ್ಪಗಿದ್ದ, ಚೆನ್ನ ಕೂತಿದ್ದ. ಅವನಿಗೆ ಇನ್ನೊಬ್ಬನ ಕರೆದ, ಕುದುರೆ ಮೇಲೆ ಇವ್ರನ್ನ ಬಾರೋ ಇಲ್ಲಿ ಬಂದ. ನೋಡಿ ಇವನೇನಾ ಅಂತ, ಇವನೇನಾ? ಅವನು ಎಲ್ಲ ನೋಡ್ದ, ಇವನೇ. ಅಷ್ಟೊತ್ತಿಗೆ ಎಲ್ಲ ಬಂದು ಏನು ಅಂದ್ರದು, ಅವನೊಬ್ಬ ದರೋಡೆಕೋರ, ಅವನ್ನೆಲ್ಲ ದರೋಡೆಕೋರ ಗುಂಪು. ಅವನಿಗೆ ಮಕ್ಕಳಿರ್ಲಿಲ್ಲ, ಪುರೋಹಿತನ್ನೇ ಹಾಕೊಂಡು ಅಲಿತಾ ಇದ್ದ ಜೊತೆನಲ್ಲಿ. ಯಾತಕ್ಕೆ ಅಂದ್ರೆ ನನಗೆ ಮಗು ಆಗ್ಬೇಕು ಅಂತ ಪುರೋಹಿತ ದರೋಡೆಕೋರನ ಹೇಳಿದ್ದ. ಏನು ಅಂದ್ರೆ ಯೌವನ ಇರತಕ್ಕಂಥ, ತಾರುಣ್ಯ ಇರತಕ್ಕಂಥ, ಬಲ ಇರತಕ್ಕಂಥ, ಬಲಿಷ್ಠನಾಗಿರತಕ್ಕಂಥ, ವಿಶಿಷ್ಟನಾಗಿರತಕ್ಕಂತಹ, ಶಕ್ತಿವಂತನಾಗಿರತಕ್ಕಂತಹ, ಯಾವ ಅಂಗಭಂಗ ಇಲ್ಲದೆ ಇರತಕ್ಕಂತಹ, ಸುಹೃದ್ರೂಪಿಯಾಗಿರತಕ್ಕಂತಹ ವ್ಯಕ್ತಿಯನ್ನ ನೀನು ಹಿಡ್ಕೊಂಡು ಬಂದು ಹಿಡ್ಕೊಂಬುವಾಗ ಅವನ ಪ್ರತಿರೋಧ ಮಾಡ್ಕೊಳ್ದು, ಅವನನ್ನ ರಿಟಲೇಟ್ ಮಾಡ್ಕೊಳ್ದು, ಸ್ವೈ ಇಚ್ಛೆಯಿಂದ ಬರಬೇಕು. ಅವನು ಕಾಳಿಕಾದ ವಿಗ್ರಹದ ಮುಂದೆ ನಿಲ್ಲಿಸಿ ಅವನನ್ನ ನೀನು ಬಲಿ ಕೊಟ್ರೆ ಅಷ್ಟೇ ಯೌವನ, ಸುರದ್ರೂಪ, ಸೌಂದರ್ಯ, ಶಕ್ತಿ, ಬಲ ಇರತಕ್ಕಂಥ ಒಳ್ಳೆ ಸಂತಾನ ಮಗು ನಿನಗಾಗುತ್ತೆ ಅಂತ ಪುರೋಹಿತ. ಅದನ್ನು ಹುಡುಕೊಂಡು ಅಲ್ಲಿತಾ ಇದ್ದ. ಇವನು ಸಿಕ್ಕದ, ಇವನೇನಾ ಅಂತ ಕೇಳ್ದ. ಪುರೋಹಿತ ಇವನ್ನೆಲ್ಲ ಒಂದ್ಸರ್ತಿ ವೆರಿಫೈ ಮಾಡಿ ಇವನೇ ಎತ್ತಾಕೊಳ್ರು ಅವನ್ನ ಅಂತ ಎಲ್ಲ ಸೇರಿದ್ರು, ಎತ್ತಾಕೊಂಡ್ರು. ಅನಿರೀಕ್ಷಿತವಾಗಿ ದುಷ್ಟರ ಕೈಗೆ ದಷ್ಟಪುಷ್ಟನಾಗಿರತಕ್ಕಂತಹ ಜಡಭರತ ಸಿಕ್ಕ. ಅದ್ರ ಜಗಳ ಆಡ್ಲಿಲ್ಲ, ಗಲಾಟೆ ಮಾಡ್ಕೊಳ್ಳಿಲ್ಲ, ಎಳ್ಕೊಂಡು ಬಂದ್ರು. ಕಾಳಿಕಾದೇವಿ ದೇವಸ್ಥಾನ ಕರ್ಕೊಂಡ್ ಬಂದ್ರು. ಪುರೋಹಿತ ಹೇಳ್ದ, ಸ್ನಾನ ಮಾಡಿಸ್ರು. ಅವನಿಗೆ ಸ್ನಾನ ಮಾಡಿಸಿದ್ರು. ಪವಿತ್ರವಾಗಿರತಕ್ಕಂಥ ಜಲಗಳಲ್ಲಿ, ತೀರ್ಥಗಳಲ್ಲಿ ಸ್ನಾನ ಮಾಡಿಸಿದ್ರು. ಒರೆಸಿದ್ರು. ಮೈಗೆಲ್ಲ ಗಂಧ, ಚಂದನ ಎಲ್ಲ ಪೂಸರಪ್ಪ, ಹಾಕಿದ್ರು. ಅವನಿಗೆ ಚೆಂಡುವಿನ ಹಾರ ಹಾಕರಪ್ಪ, ಮಾಲೆ ಹಾಕಿದ್ರು. ಆಮೇಲೆ ಸಿಂಧೂರ, ಪೂರ್ತಿ ಸಿಂಧೂರ ಇಟ್ರಪ್ಪ, ಸಿಂಧೂರ ಇಟ್ರು. ಆಮೇಲೆ ಅವನಿಗೆ ಹೇಗೆ ಆ ಕಡೆ ಈ ಕಡೆ ಕಂಕಣ ಕಟ್ರಪ್ಪ, ಹಳದಿ ಕಂಕಣಗಳು ಕಟ್ಟಿದ್ರು.
ಆಮೇಲೆ ಲಾಸ್ಟ್ ಪ್ರಾಣ ಬಿಡ್ತಾನೆ, 15-20 ನಿಮಿಷದ ಪ್ರಾಣ ಹೊಟ್ಟೋಗುತ್ತೆ. ಲಾಸ್ಟ್ ಸಪ್ಪರ್ ಇಸ್ ಲೈಫ್, ಲಾಸ್ಟ್ ಡಿನ್ನರ್ ಇಸ್ ಲೈಫ್. 37 ವೆರೈಟಿ ಭಕ್ಷ್ಯ ಭೋಜ್ಯ ಏನೇನ್ ಮಾಡಿದ್ರು ಎಲ್ಲ ಊಟಕ್ಕೆ ಹಾಕೋರು ಅವನಿಗೆ. ಕೂತ ಫಸ್ಟ್ ಕ್ಲಾಸ್, ಅವ್ರಿಗೂ ತುಂಬಾ ಹಸಿವೆ ಆಗೋಗಿತ್ತು. ಅಷ್ಟು ಊಟದ ಮಾಡಿದ ಮೇಲೆ ಕರ್ಕೊಂಬಂದ್ರು. ಕಾಳಿಕಾದೇವಿ ವಿಗ್ರಹ ಮುಂದೆ ನಿಲ್ಲಿಸಿದ್ರು. ನಗಾರಿ, ಕಹಳೆ, ತುತ್ತೂರಿ, ಭೇರಿ ಎಲ್ಲ ಪ್ರಾರಂಭ ಆಗ್ಲಿ ಆಯ್ತು. ಡ್ಯಾನ್ಸ್ ನರ್ತನಗಳು ಪ್ರಾರಂಭ ಮಾಡಿ ಭೈರವ ನರ್ತನ ಕುಣಿಯಕ್ಕೆಲ್ಲ ಪ್ರಾರಂಭ ಮಾಡಿದ್ರು. ಆಗ ಪುರೋಹಿತ ಕರೆದ ದರೋಡೆಕೋರನ್ನ, ಇವನ ಕುತ್ತಿಗೆಯನ್ನ ಕಾಳಿಕಾ ವಿಗ್ರಹ ಮುಂದೆ ಪೂರ್ತಿ ಬಗ್ಸು. ಅವನ ಕುತ್ತಿಗೆನ ವಿಗ್ರಹದ ಮುಂದೆ ಬಗ್ಸಿದ್ರು. ಏನು ಪ್ರತಿರೋಧ ಇಲ್ಲ. ಈ ಮೊದಲನೇ ಮಂತ್ರ ಹೇಳ್ತೀನಿ, ನಿನ್ನ ಹೊರೆಯಿಂದ ಖಡ್ಗ ತೆಗಿ. 2ನೇ ಮಂತ್ರ ಹೇಳಿದಾಗ ಖಡ್ಗವನ್ನ ಅವನ ಕುತ್ತಿಗೆ ಮೇಲೆ ತಗೊಂಬ. 3ನೇ ಮಂತ್ರ ನಾನು ಹೇಳಿದಾಗ ಒಂದೇ ಏಟಿಗೆ, ಒಂದೇ ತುಂಡಿಗೆ ಅವನ ತಲೆ ಅವನ ಮುಂಡದಿಂದ ಬೇರೆ ಆಗುವ ರೀತಿಯಲ್ಲಿ ಅತ್ಯಂತ ಪ್ರಬಲವಾಗಿ ಕತ್ತರಿಸಿ ಹಾಕಬೇಕು. ಅದಾದ 9 ತಿಂಗಳಿಗೆ ನಿಮ್ಮ ಮನೆಯಲ್ಲಿ ಉತ್ಸವ. ಇಷ್ಟು ಡಿಸ್ಕ್ರಿಪ್ಷನ್. ಈಗ ಜಡಭರತನ್ನ ಅವನ ಕುತ್ತಿಗೆಯನ್ನ ಭದ್ರಕಾಳಿಯ ವಿಗ್ರಹದ ಮುಂದೆ ಬಗ್ಗಿಸಿದ್ರು. ಮೊದಲನೇ ಮಂತ್ರ ಆಯ್ತು, ಹೊರಗಿಂದ ಖಡ್ಗವನ್ನ ಝಳಝಳಿಸ್ತಾ ಇರತಕ್ಕಂತ ಖಡ್ಗ ತೆಗೆದ. 2ನೇ ಮಂತ್ರ ಹೇಳಿದ್ರು, ಆ ಪ್ರಜ್ವಲಿಸತಕ್ಕಂಥ ಖಡ್ಗವನ್ನು ಇವನ ಕುತ್ತಿಗೆ ಮೇಲೆ ತಗೊಂಬಂದು ಗಟ್ಟಿಯಾಗಿ ಹಿಡ್ಕೊಂಡೇನೆ ದರೋಡೆಕೋರ. ಇನ್ನೊಂದೇ ಮಂತ್ರ ಹೇಳಿದ ತಕ್ಷಣ ಆ ಖಡ್ಗದಿಂದ ಇವನ ತಲೆಯನ್ನ ಕತ್ತರಿಸಾಕೋದಕ್ಕೆ ಎಲ್ಲ ವ್ಯವಸ್ಥೆ, ಎಲ್ಲ ಸಿದ್ಧತೆ. 3ನೇ ಮಂತ್ರ ಪ್ರಾರಂಭ ಆಗಬೇಕು. ಅಷ್ಟರಲ್ಲಿ ವಿಗ್ರಹದಲ್ಲಿ ಇರತಕ್ಕಂತಹ ಮಹಾಕಾಳಿಯನ್ನ ಜಡಭರತನ ಆತ್ಮಶಕ್ತಿಯ ಒಳಗಿರತಕ್ಕಂಥ ಬ್ರಹ್ಮ ತೇಜಸ್ಸು ವಿಚಿತ್ರವಾಗಿರತಕ್ಕಂಥ ರೀತಿಯಲ್ಲಿ ಅದನ್ನ ಒಂದು ರೀತಿಯಲ್ಲಿ ಪ್ರಚೋದನೆ ಕೊಡ್ತು. ವಿಗ್ರಹದ ಒಳಗಡೆ ಇರತಕ್ಕಂಥ ಕಾಳಿಕಾದೇವಿಗೆ ಇವನ ಒಳಗಡೆ ಇರತಕ್ಕಂಥ ಆತ್ಮಶಕ್ತಿ, ಆತ್ಮಚೈತನ್ಯ, ಅವನ ಭಕ್ತಿ ಭದ್ರಕಾಳಿಯನ್ನ ಪ್ರಚೋದಿಸ್ತು. ಒಂದೇ ಕ್ಷಣ 3ನೇ ಮಂತ್ರ ಮುಗಿಯೋದರ ಒಳಗಾಗಿ ಪ್ರತಿಮೆಯಲ್ಲಿರತಕ್ಕಂಥ ಭದ್ರಕಾಳಿ ಪ್ರತಿಮೆಯನ್ನ ಒಡೆಕೊಂಡು ಈಚೆಗೆ ಸ್ಫೋಟಿಸಿಕೊಂಡು ಬಂದು ಒಂದೇ ಕ್ಷಣದಲ್ಲಿ ಆ ಕತ್ತಿಯನ್ನ ಕಿತ್ಕೊಂಡು ದರೋಡೆಕೋರನ್ನ, ಪುರೋಹಿತನ್ನ, ಅಲ್ಲಿರತಕ್ಕಂಥ ಎಲ್ಲರನ್ನ ಕತ್ತರಿಸಿ ಹಾಕಿ ಮತ್ತೆ ವಿಗ್ರಹದ ಒಳಗೆ ಸೇರಿಕೊಂಡು, ಇವನು ನೋಡಿ ಇಷ್ಟೂ ಘಟನೆ, ಅಘಟಿತ ಘಟನೆ ಒಂದೇ ಕ್ಷಣದಲ್ಲಿ ನಡೆದು ಹೋಗಿದೆ. ಏನು ಇಲ್ಲ, ಎಂತ ಜಡಭರತ ಅಂದ್ರೆ ಥ್ಯಾಂಕ್ ಯು ಅಂತ ಬಾಚಿ ಬಂದು ತಿರ್ಗಾ ಅದೇ ಆ ರಸ್ತೆಯ ಬದುವಿನ ಮೇಲೆ ಕೂತಿದ್ದಾನೆ. ಏನು ಆಗ್ಲೇ ಇಲ್ವೇನೋ ಹತ್ರ ಕೂತಿರ್ತಾನೆ. ಹರಿ ಇಚ್ಛಾ ಕೂತ್ಕೊಂಡ. ಸಿಂಧು ದೇಶದ ಚಕ್ರವರ್ತಿ ರಾಜಾದಿರಾಜ ರಹುಗಣ ಮಹಾರಾಜ 8 ಜನ ಹೊರತಿರತಕ್ಕಂತ ಬೃಹತ್ತು ವೈಭವದ ವಿಜೃಂಭಣೆಯ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಮೆರವಣಿಗೆ ಬರ್ತಿಯಾರಲ್ಲಿ. ಈ ಕಡೆ 4 ಜನ, ಈ ಕಡೆ 4 ಜನ ಹೊರತಿದ್ದಾರೆ. ಒಬ್ಬನಿಗೆ ವಿಚಿತ್ರ ಹೊಟ್ಟೆ ನೋವು ತಡ್ಕೊಂಬಕ್ಕಾಗಿಲ್ಲ, ಬಿಟ್ಬಿಟ್ಟು ಓಡೋಗ್ಬಿಟ್ಟ. 7 ಜನ ಹೇಳಿದ್ರು, 4 ಜನ ಈ ಕಡೆ, 3 ಜನ ಆ ಕಡೆ. ದೊಡ್ಡ ಪಲ್ಲಕ್ಕಿ ಇಂಬ್ಯಾಲೆನ್ಸ್ ಆಗುತ್ತೆ, ಇನ್ಯಾರನ್ನಾದ್ರೂ ಒಬ್ಬನ ಹಾಕೊಳ್ಳಿ. ಇಟ್ಸ್ ಎ ವೆರಿ ಪವರ್ಫುಲ್ ಒನ್. ಸ್ವಲ್ಪ ಸ್ಟ್ರಾಂಗ್ ಆಗಿರೋ, ಸ್ಟೇಬಲ್ ಆಗಿರೋನ್ ಹಾಕೊಳ್ಳಿ. ರಾಜ ಹೇಳ್ದ, ನೋಡ್ತಾ ಬಂದ್ರು, ಯಾರಾದ್ರೂ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರಿ ಎತ್ತಾಕೊಳ್ರ. ಬರ್ತಾ ಇತ್ತು ಮೆರವಣಿಗೆ. ನೋಡಿದ್ರೆ ಇವನು ಕೂತಿದ್ದ, ಟೊಣಿಯಾಗಿ ಕೂತಿದ್ದ, ಜಡ ಬರ್ತಾ ಕೂತಿದ್ದ. ನಿಲ್ಸಿದ್ರು. ಅವ್ರು 7 ಜನ ಹೇಳಿದ್ರು, ಸ್ವಲ್ಪ ಸರಿಯಾಗಿರೋ ಗಿರಾಕಿ ಸಿಕ್ಕಿದ ನಮ್ಗೆ, ಎತ್ತಾಕೊಳ್ಳಿ ಅವನಿಗೆ. ಅವನ ಹತ್ರ ಬಂದ್ರು, ಲೇ ಚಕ್ರವರ್ತಿ ಕಣೋ, ಕರೀತಿದಾರ ಬಾರೋ, ಹೇಳ್ಕೊಂಬಂದ್ರು. ಬಂದ. ಚಕ್ರವರ್ತಿಗೆ ಹೇಳಿದ್ರು. ಅವನಿಗೆ ಅವನ ತಲೆ, ಅವನ ಕುತ್ತಿಗೆ ಗಿಡಿ ಬೊಂಬು ನೀಡಿ, ಪಲ್ಲಕ್ಕಿ ಬೊಂಬಿಡಿ ಇಟ್ರು. ಈಗ ಪಲ್ಲಕ್ಕಿಯ ಬೊಂಬು ಇವನ ಕುತ್ತಿಗೆ ಮೇಲಿದೆ. 4 ಜನ ಈ ಕಡೆ, 4 ಜನ ಈ ಕಡೆ ಮುಂದಕ್ಕೆ ಹೊರಟ್ರು. ಹಳೇ ಕಾಲದ ಕಾಲುದಾರಿಗಳು, ಸಿಮೆಂಟ್ ರೋಡ್ಗಳವು. ಕಾಲುದಾರಿ ನಡೆಯೋದಂತೂ ತುಂಬಾ ಕಷ್ಟ. ಇವನು ಪ್ರೊಫೆಷನಲ್ ವಾಕರ್ ಬೇರೆ ಅಲ್ಲ, ಹೊಸ ಕೆಲಸ ಇವನಿಗೆ. ಜೊತೆಯಲ್ಲಿ ಫೋಕಸ್, ಅಟೆನ್ಷನ್ ಬೇಕು, ದಿವ್ಯ ನಿರ್ಲಕ್ಷ್ಯ, ಹೂ ಕೇರ್ಸ್ ಅನ್ನೋ ತರದಲ್ಲಿ ನಿಧಾನವಾಗಿ ನಡ್ಕೊಂಡು ಬಂದ. ಅಷ್ಟರಲ್ಲಿ ಅಪ್ಪ ವೃಷಭ 100 ಜನ ಮಕ್ಕಳನ್ನ ಎದುರುಗಡೆ ಕೂಡಿಸ್ಕೊಂಡು ಅಹಿಂಸೆಯ ತತ್ವ ಬೋಧನೆ ಮಾಡಿದ್ದು ಜ್ಞಾಪಕ ಬಂದ್ಬಿಡ್ತು. ಒಂದ್ ಇರುವೆ ಬರ್ಲಿ, ಕಾಲಿಡ್ಬೇಡ ಮಗ, ಜಂಪ್ ಮಾಡ್ಕೋಬೇಕಾರೆ. ಗೊದ್ದ ಬಂದ್ರಂತೂ ದೊಡ್ಡ ಜಂಪ್ ಕೊಡು, ಮೊಲಗೆಲ್ಲ ಬಂತು ಅಂದ್ರೆ ಲೀಪ್ ಕೊಡು ಬಂಗಾರ. ಜ್ಞಾಪಕಕ್ಕೆ ಬಂತು. ಈಗ ವಾಕಥಾನ್ ಹೊರಟಿದ್ದಾನೆ.
ಅಪ್ಪನ ಮಾತಿಗೆ ಜ್ಞಾಪಕಕ್ಕೆ ಬಂತು. ಕಾಡಲ್ಲಿ ಇನ್ನೇನು ಬರುತ್ತೆ, ಒಂದ್ ಇರುವೆ ಸಾಲು ಹೋಗ್ತಾ ಇತ್ತು. ಇಂಥ ಅಹಿಂಸೆಯ ಪ್ರತಿಪಾದಕನಾಗಿರೋ ಋಷಭ ತೀರ್ಥಂಕರನ್ನ ಮಗ ಇರುವೆ ಮೇಲೆ ಕಾಲಿಡ್ತಾನೆ. ಇರುವೆ ಲೈನ್ ನೋಡಿದ ತಕ್ಷಣ ಒಂದು ಜಂಪ್ ಕೊಟ್ಟು ಮುಂದಕ್ಕೆ ಹೋದ. ಇವನೊಂದು ಜಂಪ್ ಕೊಟ್ಟ ತಕ್ಷಣ ಪಲ್ಲಕ್ಕಿಯೊಳಗೆ ಕೂತಿರೋ ಅವನ ರಾಜನಿಗೆ ತಲೆ ಹೊಡಿದು ಒಳಗಡೆ ಆಬಕ್ಕಂತಲ್ಲಿ ಅವನವನು ಅಂತಂದ. ಆಮೇಲೆ ಅವ್ರು, ಇಲ್ಲ ಸರ್ ನಾವೆಲ್ಲ ಕರೆಕ್ಟಾಗಿ ಇವನೇ ಸರ್ ಹೊಸಬ, ಇವೆಲ್ಲ ಕಲ್ಪ್ರಿಟ್ ಇವನೇ. ಅವನು ಇನ್ನೊಂದು ಅಷ್ಟೊತ್ತಿಗೆ ಏನಾಯ್ತು, ಒಂಚೂರು ಮುಂದಕ್ಕೆ ಹೋಯ್ತು, ಗೊದ್ದ ಬಂತು. ಗೊದ್ದ ಬಂದ್ರೆ ಇದೊಂಚೂರು ದಪ್ಪಗೆ ಜಂಪ್ ಕೊಟ್ಟ. ಜಂಪ್ ಕೊಟ್ಟ ತಕ್ಷಣ ಅವನಿಗೆ ತಲೆನೇ ಬಡಿತ, ಅವನಿಗೆ ರಾಜನಿಗೆ. ನಿಲ್ಲಿಸ್ರ ಪಲ್ಲಕ್ಕಿಯಿಂದ, ಸ್ಟಾಪ್ ಡೇಟ್. ಪರದೆ ತೆಗೆದ, ಬಗ್ಗ ನೋಡ್ದ. ಯಾವನವನೋ ಸರ್ ನಾವ್ 7 ಜನನು ರಿದಮಿಕ್ ಆಗಿ, ಸಿಸ್ಟಮ್ಯಾಟಿಕ್ ಆಗಿ, ರಿದಮಿಕ್ ಆಗಿ ಚೆನ್ನಾಗಿ ಆರ್ಗನೈಸ್ಡ್ ಆಗಿ ತರ್ತಿದ್ವಿ. ಇವನೇ ಸರಿ ತರಲೆಗಳು ಮಾಡ್ತಾರೆ. ಇವನ ಹೌದು. ಓಹೋ ಏನಪ್ಪ ಇಷ್ಟು ಸಣ್ಣಕ್ಕಿದಾನೆ ಇವನು, ನರಪೇತ್ಲ ಇದ್ದಂಗಿದಾನಲ್ಲಪ್ಪ. ಸರ್ಕ್ಯಾಸ್ಟಿಕ್ ಆಗಿ ಮಾತಾಡ್ತೀಯಾನೀಗ, ಡೈರೆಕ್ಟ್ ಆಗಲ್ಲ. ನರಪೇತ್ಲ ಇದ್ದಾಗಿದಾನಲ್ಲಪ್ಪ, ಕೃಷ್ಣನಾಗಿದಾನಲ್ರ ಇವನು. ಅದು ಅಲ್ದೆ ಇವನು ನೋಡಕ್ಕೆ 95 ವರ್ಷ 99 ವರ್ಷದ ಮುದುಕಂತರ ಕಾಣ್ತಾನಲ್ಲಪ್ಪ ಇವನು. ಅದು ಅಲ್ಲದೆ 1000 ಮೈಲಿಯಿಂದ ನಾನು ಹತ್ಕೊಂಬಂದಿದ್ದಾನ ಪಾಪ ಇವನಲ್ಲಿ. ಆಟ ಕಟ್ತೀಯ ನನ್ನ ಹತ್ರ, ಯಾರ ಹತ್ರ ಮಾತಾಡ್ತಾ ಇದೀಯ ನೀನು? ಹುಷಾರ್, ಈ ದೇಶದ ರಾಜ ರಘುಗಣ ಮಹಾರಾಜ ನಾನು ನಿನ್ನ ಯಾರು ಹೊತ್ಕೊಂಡು ಹೋಗ್ತಿದ್ದ ಸರಿಯಾಗಿ ತಿಳ್ಕೋ. ಬಡಕಲ್ ಕಡ್ಡಿ ತರ ಆಟ ಆಡ್ತಾ ಇದ್ಯಾ, 10,000 ಮೈಲಿಯಿಂದ ಕರ್ಕೊಂಬರಿಯವ್ರ ತರ ಆಟ ಆಡ್ತಾ ಇದ್ಯಾ, ಮುದುಕನ್ ತರ ಆಟ ಆಡ್ತಾ ಇದ್ಯಾ. ಸರಿಯಾಗಿ ಹತ್ಕೊಂಡು ಹೋಗು, ಇಲ್ಲ ಅಂದ್ರೆ ತಲೆ ಕತ್ತರಿಸ್ಬಿಡ್ತೇನೆ. ಜಡ ಭರತ ಒಂದು ಚೂರು ಬಾಯಿ ಬಿಡ್ಲಿಲ್ಲ, ತುಟಿ ಬಿಟ್ಟಕ್ಕನ್ಲಿಲ್ಲ. ಪಲ್ಲಕ್ಕಿ ಮತ್ತೆ ಮೆರವಣಿಗೆ ಪ್ರಾರಂಭ ಆಯಿತು. ಈಗ ಒಂದು ಮೊಲ ಇನ್ನೊಂದು ಮೊಲನ ಅಟ್ಟಿಸ್ಕೊಂಡು ಓಡ್ ಬಂತು. ಆ ಬೆಚ್ಚಿ ಬಿದ್ದವು. ಮೊದಲನೇ ಮೊಲ ಇವನ್ ಕಾಲತ್ತಿರ ಬಂತು. ಮೊಲ ಬಂದಾಗ ಬಹಳ ಜೋರಾಗಿ ಎಗರಬೇಕು ಅಂತ ಅಪ್ಪ ಹೇಳಿದ್ದಕ್ಕೆ ಜ್ಞಾಪಕಕ್ಕೆ ಬಂತು. ಹೇಗೆ ಎಗರದ ಅಂದ್ರೆ, ಇವನಿಲ್ಲಿ ಕೊಟ್ಟ ಜಂಪು ಒಳಗಡೆ ಬಂಪ್ ಆಗಿತ್ತು ಅವನ ರಾಜನಿಗೆ. ಅವನ ತಲೆ ಧೂಲಕ್ಕೆ ಒಡೆದು ತಲೆಗೆ ರಕ್ತ ಬಂತು ಅವನಿಗೆ. ನಿಲ್ಲಿಸ್ರು ಅಂತಂತಂದ. ನಿಲ್ಲಿಸ್ರು ಅಂತಂದ್ಬಿಟ್ಟು, ಆಟ ಆಡ್ತಾ ಇದ್ಯೇನೋ, ಯಾರನ್ನು ಹೊತ್ಕೊಂಡು ಹೋಗ್ತಿದ್ಯಾ ಗೊತ್ತಾ? ಈ ದೇಶದ ಚಕ್ರವರ್ತಿಯನ್ನು ಹೊತ್ಕೊಂಡು ಹೋಗ್ತಿದ್ಯಾ, ಕತ್ತರಿಸಿ ಹಾಕಿಬಿಡ್ತೀನಿ ನೀನು. ಹುಷಾರ್, ಕೊಂದು ಬಿಡ್ತೀನಿ ನಿನ್ನ. ಸರಿಯಾಗಿ ಕೆಲಸ ಮಾಡು. ಈಗ ತಾನು ಹುಟ್ಟಿದ ದಿನದಿಂದ ತಂದೆ ತಾಯಿಗಳು ಕೂಡ ಯಾವತ್ತು ಮಾತಾಡದೆ ಇರೋನು, ಜೀವಮಾನ ಪೂರ್ತಿ ಮಾತಾಡದೆ ಇರೋನು, ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜನ ಹತ್ರ ಮಾತಾಡ್ತಾ ಇದ್ದಾನೀಗ. ಏನಂದಿ? ಮಹಾರಾಜನ್ ಹೊತ್ಕೊಂಡು ಹೋಗ್ತಿದ್ಯಾ, ಸರಿಯಾಗಿ ಹೊತ್ಕೊಂಡು ಹೋಗು, ತಲೆ ಕತ್ತರಿಸ್ಬಿಡ್ತೀನಿ ಅದ ನೀನು. ಹೇಳ್ತಾನೆ, ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ ಪಾರ್ಥಿವ ಕಸ್ಯ ಹೇತೋ ತಸ್ಯಾಪಿ ಚಾಂಗ್ರೂರ ದಿಗಲ್ಪ ಜಂಗ ಜಾನೂರು ಮಧ್ಯ ರಶಿರೋಧರಾಂಸ ಅಂಸೇ ಚ ದಾರ್ವೇ ಶಿಬಿಕಾ ಚ ಯಸ್ಯಂ ಸವೀರ ರಾಜೇತ್ಯಪದೇಶ ಹಸ್ತೆ ಯಸ್ಮಿನ್ ಭವಾನ್ ರೂಢ ನಿಜಾಭಿಮಾನೋ ರಾಜ ಅಸ್ಮಿನ್ ಸಿಂಧುಶ್ವಿತಿ ದುರ್ಮದಾಂತಹ. ಸಿಂಧು ದೇಶದ ರಾಜ, ಮಹಾರಾಜ, ಚಕ್ರವರ್ತಿ ಅಂತ ದುರ್ಮದಾಂಧನಾಗಿ ಮೆರಿತಾ ಇರತಕ್ಕಂತಹ ನೀನು ನನಗೆ ಉಪದೇಶ ಮಾಡ್ತಾ ಇದ್ಯಾ. ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ ಪಾರ್ಥಿವ ಕಸ್ಯ ಹೇತೋ. ರಾಜ ಅಂದಲ್ಲ ನೀನು, ಯಾವ ಊರ ರಾಜನೋ ನೀನು, ಯಾವ ದೇಶದ ರಾಜ ನೀನು? ಪಲ್ಲಕ್ಕಿ ಹೊರುವಂತಂದಲ್ಲ, ಯಾವ ಪಲ್ಲಕ್ಕಿನೋ? ಅದು ಅಲ್ಲದೆ ತುಂಬಾ ದಪ್ಪಗಿದ್ಯಾ, ತುಂಬಾ ಸಣ್ಣಕ್ಕಿದ್ಯಾ, ಕೃಶವಾಗಿದ್ಯಾ, ವೃದ್ಧನಾಗೋಗಿದ್ಯಾ, 10,000 ಮೈಲಿಯಿಂದ ಇದೆಲ್ಲ ಈ ದೇಹಕ್ಕೆ ಸಂಬಂಧಿಸಿರತಕ್ಕಂಥ ಮಾತನಾಡ್ತಾ ಇರೋದು. ನನಗೂ ಈ ದೇಹಕ್ಕೂ ಏನೋ ಸಂಬಂಧ? ಎಷ್ಟು ದೇಹ ಬಂತು, ಎಷ್ಟು ದೇಹ ಹೋಯ್ತು, ಯಾವ ದೇಹ ಕುರಿತು ನೀನು ಮಾತಾಡ್ತಾ ಇದ್ದೀಯ? ನನಗೇನೋ ಸಂಬಂಧ ಅದು. ನೀನು ಪಲ್ಲಕ್ಕಿ ಓದ್ತಿದ್ಯಾ, ಹುಷಾರ್, ಸರಿಯಾಗಿ ನಡ್ಕೊಂಡು ಹೋಗು, ಗೊತ್ತು ಗುರಿ ಇಟ್ಕೊಂಡಲ್ಲ. ನಾನು ಎಲ್ಲೋ ನಡೀತಾ ಇದ್ದೀನಿ. ನಡ್ಕೊಂಡು ಹೋಗೋನ್ಗೆ ಒಂದು ಗುರಿ ಬೇಕು, ಒಂದು ದಾರಿ ಬೇಕು. ನನಗೆ ಗುರಿನೂ ಇಲ್ಲ, ನನಗೆ ದಾರಿನೂ ಇಲ್ಲ, ನಾನು ಯಾಕೆ ನಡ್ಕೊಂಡು ಹೋಗ್ಬೇಕು? ಸರಿಯಾಗಿ ಹೊತ್ಕೊಂಡು ಹೋಗ್ಬೇಕು ಅಂದಲ್ಲ, ಅದೆಲ್ಲ ಹೊತ್ತಿರೋನಿಗೆ ಹೇಳೋ. ಅದೆಲ್ಲ ಪಲ್ಲಕ್ಕಿ ಹೊತ್ಕೊಂಡಿದ್ಯಾ ಅಂತಲ್ಲ, ಪಲ್ಲಕ್ಕಿ ಹೊತ್ತಿರೋನಿಗೆ ಹೇಳೋ. ನಾನು ಯಾವ ಪಲ್ಲಕ್ಕಿನೂ ಹೊತ್ತಿಲ್ಲಪ್ಪ. ಮಣ್ಣಿನ ನೆಲ ಕಣ ಇದು. ಮಣ್ಣನ್ನ ಭೂಮಿ ಹೊತ್ಕೊಂಡಿದೆ, ಆ ಮಣ್ಣು ನೆಲ ಹೊತ್ಕೊಂಡಿದೆ, ನೆಲ ಅಂಗಾಲ ಹೊತ್ಕೊಂಡಿದೆ,
ಅಂಗಾಲು ಪಾದವನ್ನು ಹೊತ್ತುಕೊಂಡಿದೆ, ಪಾದ ಮೊಣಕಾಲು ಹೊತ್ಕೊಂಡಿದೆ, ಮೊಣಕಾಲು ತೊಡೆಯನ್ನು ಹೊತ್ತುಕೊಂಡಿದೆ, ತೊಡೆ ಸೊಂಟವನ್ನು ಹೊತ್ತುಕೊಂಡಿದೆ, ಸೊಂಟ ಹೊಟ್ಟೆಯನ್ನು ಹೊತ್ತುಕೊಂಡಿದೆ, ಹೊಟ್ಟೆ ಎದೆಯನ್ನು ಹೊತ್ತುಕೊಂಡಿದೆ, ಎದೆ 2 ಭುಜಗಳನ್ನು ಹೊತ್ತುಕೊಂಡಿದೆ, ಭುಜಗಳು ಆ ಪಲ್ಲಕ್ಕಿಯ ಕೋಲುಗಳನ್ನು ಹೊತ್ತುಕೊಂಡಿದೆ, ಆ ಪಲ್ಲಕ್ಕಿ ಕೋಲುಗಳು ಪಲ್ಲಕ್ಕಿಯನ್ನು ಹೊತ್ಕೊಂಡಿದೆ, ಪಲ್ಲಕ್ಕಿ ನಾನು ರಾಜ ಅಂತ ಭ್ರಾಂತಿಯಲ್ಲಿರತಕ್ಕಂಥ ಹುಚ್ಚು ಮನಸ್ಸಿನ ಒಂದು ಕೆಟ್ಟ ದೇಹ ಹೊತ್ಕೊಂಡಿದೆ. ಅದಕ್ಕೂ ನನಗೂ ಏನೋ ಸಂಬಂಧ. ನಾನು ರಾಜ ಚಕ್ರವರ್ತಿ ಅಂತ ಬೀಗತಿಯಲ್ಲೋ, ಯಾವ ಸೀಮೆ ರಾಜನೋ ನೀನು? ನಿನ್ನ ತಾಯಿ ಗರ್ಭದಲ್ಲಿ ಬಿದ್ದುಕೊಟ್ಟಿದ್ದಿಲ್ಲ ಆವಾಗ ರಾಜನ, ಕ್ರಿಮಿ ಕೀಟಗಳ ಮಧ್ಯದಲ್ಲಿ ವಿಚಿತ್ರವಾಗಿ ತೊಳಲಾಡ್ತಾ ಇದ್ದಲ್ಲ ಆಗ ರಾಜನ, ಭೂಮಿಗೆ ಆ ಕರುಳ ಬಳ್ಳಿ ಕಡ್ಕೊಂಡು ಧಬಕ್ಕಂತ ಬಿದ್ದಲ್ಲ ಆಗ ರಾಜ ಆಗಿದ್ದ, ನಿಮ್ಮಮ್ಮನ ಸೆರಗು ಹಿಡ್ಕೊಂಡು ಆಟ ಆಡ್ತಾ ಇದೆಯಲ್ಲ ಅಜ್ಞಾನದ ಪರಮಾವಧಿಯಲ್ಲಿ ಆಗ ರಾಜನ, ರಾಜ ರಾಜ ಅಂತ ಪಲ್ಲಕ್ಕಿಲ್ ಬಂದಿದ್ದೀನಿ ಅಂತ ಕೂಗ್ಕೊಳ್ತಾ ಇದೆಯಲ್ಲ, 20 ಜನ ದರೋಡೆಕೋರರು ಬಂದು ಪಲ್ಲಕ್ಕಿ ನಿಲ್ಲಿಸಿ ನಿನ್ನನ್ನ ಈ ಮರಕ್ಕೆ ಕಟ್ಟಾಕಿ ಅವನು ಪಲ್ಲಕ್ಕಿಲ್ ಕೂತ್ಕೊಂಡು ನೀನ್ ಯಾವ ಸೀಮೆ ರಾಜನ? ನೀನು ರಾಜ ಅಂತ ಕೂತಿರತಕ್ಕಂಥ ಈ ಪಲ್ಲಕ್ಕಿಗೆ ನಿನಗೆ ಇಬ್ರಿಗೂ ಒಟ್ಟಿಗೆ ಆ ದರೋಡೆಕೋರರು ಬೆಂಕಿ ಹಾಕಿದ್ರೆ ನೀನು ಸುಟ್ಟೋದ್ರೆ ಇವನು ಸುಟ್ಟೋದ್ರೆ 8 ಜನ ಹೊತ್ಕೊಂಡಿದಾರಲ್ಲ ಇವರು, ಇದು ನಮ್ಮ ರಾಜನ ಬೂದಿ, ಇದು ಪಲ್ಲಕ್ಕಿ ಬೂದಿ ಅಂತ ಗೊತ್ತಿರಬೇಕಾಗುತ್ತೆ. ನಾನು ರಾಜ, ನಾನು ಮಂತ್ರಿ, ನಾನು ಲೀಡರು, ನಾನು ಶ್ರೀಮಂತ, ನಾನು ಧೀಮಂತ, ನಾನು ಇಂಟೆಲೆಕ್ಚುಯಲ್, ನಾನು ಎಕ್ಸ್ಟ್ರಾರ್ಡಿನರಿ ಅಂತ ಹೊಡ್ಕೊಳ್ತಿರತಕ್ಕಂಥ ಕೋಟಿ ಕೋಟಿ ಜನ ಮಣ್ಣಲ್ಲಿ ಮಣ್ಣಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಇಡೀ ಜಗತ್ತಿಗೆ ಒಬ್ಬನೇ ರಾಜ, ಅವನೇ ರಾಜಾದಿರಾಜ, ಈಶಾವಾಸ್ಯಮಿದಂ ಸರ್ವಂ, ಅವನಿಗೆ ಈ ತಲೆ ಮಣಿಯುತ್ತೆ ಹೊರತು ನಿನ್ನಂತ ನರ ಕೀಟಗಳಿಗೆ, ಕ್ರಿಮಿ ಕೀಟಗಳಿಗೆ ತಲೆ ಯಾವತ್ತು ಮಣಿಯುವುದಿಲ್ಲ. ಇಷ್ಟು ಮಾತು ಜಡಭರತನ ಬಾಯಿಂದ ಬಂದ ಮರುಕ್ಷಣದಲ್ಲೇ ಅವನ ತಲೆ ತತ್ತರಿಸಿ ಬಿಟ್ಟು ತಕ್ಷಣ ಧುಮುಕದ ಕೆಳಗಡೆ ಧುಮುಕ್ಬಿಟ್ಟು ನಮೋ ಮಹದ್ಯೋಸ್ತು, ನಮೋ ಶ್ರೀಭ್ಯ, ನಮೋ ಯೋಭ್ಯೋ, ನಮೋ ವಟುಭ್ಯ ಹೇಳ್ತಾನೆ. ಯುವಕರಿಗೆ ನಮಸ್ಕಾರ, ಹಿರಿಯರಿಗೆ ನಮಸ್ಕಾರ, ಸ್ತ್ರೀಯರಿಗೆ ನಮಸ್ಕಾರ, ಮಕ್ಕಳಿಗೆ ನಮಸ್ಕಾರ, ವೃದ್ಧರಿಗೆ ನಮಸ್ಕಾರ. ಎಂತ ದೊಡ್ಡ ಭ್ರಮೆಯ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾನು ಶ್ರೀಮಂತ, ನಾನು ಘನವಂತ, ನಾನು ಉಣವಂತ, ನಾನು ಹಣವಂತ, ನಾನು ದೊಡ್ಡ ಮಹಾರಾಜ ಚಕ್ರವರ್ತಿ ಅಂತ ಒಳಗಿನ ಯೋಗ್ಯತೆ ಕಾಣದೆ ಹೊರಗಿನ ತಳಕನ್ನ ಬಳುಕನ್ನೇ ನಾನು ಪ್ರಪಂಚ ಅಂದುಕೊಂಡು ಬದುಕ್ತಾ ಇರತಕ್ಕಂಥ ಭ್ರಮಿಷ್ಠರಾಗಿ ಹೋಗಿದ್ದೀವಿ. ಜನರ ನಿಜವಾಗಿರತಕ್ಕಂಥ ಯೋಗ್ಯತೆ ತಿಳಿಯತಕ್ಕಂಥ ಕಣ್ಣು ಕಳ್ಕೊಂಡು ದುಡ್ಡು ಕಾಸು ಅರ್ಭಟ ಅಬ್ಬರ ಆಡಂಬರ ಅಲಂಕಾರ ಇದನ್ನೇ ಬದುಕು ಅನ್ನತಕ್ಕಂಥ ಮಟ್ಟಕ್ಕೆ ಇಳಿದು ಹೋಗಿದ್ದೀವಿ ನಾವು. ಈ ದೇಶದಲ್ಲಿ ಜಡ ಭರತರಂತೆ ಅಗೋಚರವಾಗಿ ಗುಪ್ತವಾಗಿ ಜನರ ತಿರಸ್ಕಾರಕ್ಕೆ ಪಾತ್ರರಾಗಿ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ನೋಯ್ಕೊಳ್ತಾ ಇದ್ದಾರೋ ಅವರೆಲ್ಲರಿಗೂ ನನ್ನ ಹಾನಿ ಮಣಿತಾ ಇದೆ. ಅವರೆಲ್ಲರಲ್ಲೂ ಕ್ಷಮಾಪಣೆ ಕೇಳ್ತಿದ್ದೇನೆ. ದೊಡ್ಡವರಿಗೆ ನಮಸ್ಕಾರ, ಚಿಕ್ಕವರಿಗೆ ನಮಸ್ಕಾರ, ವೃದ್ಧರಿಗೆ ನಮಸ್ಕಾರ, ಮಹಿಳೆಯರಿಗೆ ನಮಸ್ಕಾರ, ಗೃಹಿಣಿಯರಿಗೆ ನಮಸ್ಕಾರ. ಎಲ್ಲಿ ಜ್ಞಾನದ ಗಣಿ ಇದೆ, ಎಲ್ಲಿ ವಿವೇಕದ ಮಣಿ ಇದೆ, ಅಲ್ಲಿ ನನ್ನ ತಲೆ ಯಾವಾಗಲೂ ಮಣದಿರಲಿ. ಯಾವ ಮಗುವಿನಲ್ಲಿ ಎಂಥ ಬೆಳಕಿನ ಪುಂಜ ಇರುತ್ತೋ ಯಾರಿಗ್ ಗೊತ್ತು. ಜಗತ್ತಿನಲ್ಲಿ ಯಾರನ್ನೂ ತಿರಸ್ಕಾರ ಮಾಡಬೇಡಿ, ಪ್ರತಿಯೊಬ್ಬರಿಗೂ ನಮಸ್ಕಾರ. ಉಪನಿಷತ್ತಿನಲ್ಲೂ ಕೂಡ ಜಡಭರತನದೇ ಅದೇ ತರದ ಇನ್ನೊಂದು ಕಥೆ ಹೇಳ್ತಾರೆ ಉಪನಿಷತ್ತಲ್ಲಿ. ಜಾನುಶ್ರುತಿ ಪೌತ್ರಾಯಣ ಅಂತ ಒಬ್ಬ ಭಾರತದ ರಾಜ ಇದ್ದ. ಅವನು ಧರ್ಮಶೀಲ, ಧರ್ಮಿಷ್ಠ, ಧರ್ಮನಿಷ್ಠ, ದಾನವೀರ. ಅದು ಅಲ್ಲದೆ ಒಂದು ಕಾನ್ಸ್ಟಿಟ್ಯೂಷನ್ ಡಿಕ್ಲರೇಷನ್ ಕೊಟ್ಟಿದ್ದ. ನನ್ನ ದೇಶದಲ್ಲಿ ರಾತ್ರಿ ಮಲಗಕ್ಕೆ ಮುಂಚೆ ಹಸಿದು ಬಿಟ್ಟು ಊಟ ಇಲ್ಲ ಅನ್ನತಕ್ಕಂಥ ಹಸಿವಿನಿಂದ ಯಾರೂ ಮಲಗಕೂಡುದು. Nobody should go hungry before their sleep. ಹೇಳೋದು ಈಸಿ, ಮಾಡೋದು ಕಷ್ಟ. ಏನು ಮಾಡಿದ್ದ? ಪ್ರತಿ ರಸ್ತೆಗಳಲ್ಲಿ, ಪ್ರತಿ ಜಂಕ್ಷನ್ಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಊರುಗಳಲ್ಲಿ ಎಲ್ಲ ಕಡೆ ಅನ್ನಛತ್ರಗಳನ್ನು ಸ್ಥಾಪನೆ ಮಾಡಿ, ಪಾತ್ರೆ ಪಗಟು ಪದಾರ್ಥಗಳನ್ನ ಇಟ್ಟು, ಬಾಣಸಿಗರನ್ನ ಅಲ್ಲಿ ಇಟ್ಟು, ವ್ಯವಸ್ಥೆ ಮಾಡತಕ್ಕಂಥವ್ರನ್ನ ಇಟ್ಟು, ಯಾರು ಎಷ್ಟೊತ್ತಿಗೆ ಬಂದರೂ ಬಿಸಿ ಬಿಸಿ ಊಟ ಹಾಕೋ ವ್ಯವಸ್ಥೆ ಮಾಡಿ, ಜೊತೆಯಲ್ಲಿ ನೋ ಕ್ವಶನ್ ಶುಡ್ ಬಿ ಆಸ್ಕ್ಡ್ ಅಂತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಇಟ್ಟಿದೆ. ನೋ ಕ್ವಶನ್ಸ್ ಆಸ್ಕ್ಡ್. ಯಾರು ಎಲ್ಲಿಂದ ಬಂದು ಯಾಕೆ ಬಂದು ಊಟ ಇಲ್ವೋ ಅಲ್ಲ ಬಂದ ಅಂತಂದ್ರೆ ಹಸಿದು ಬಂದಿದ್ದಾನೆ ಅಂದ್ರೆ ಫಸ್ಟ್ ಊಟ ಹಾಕು. ಇಂಥ ಮಹಾನುಭಾವ ಜಗತ್ತಿನಲ್ಲಿ ಅನೇಕ ದೇಶಗಳಲ್ಲಿ ಇವತ್ತು ಆ ರೂಲ್ಸ್ ಇದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಅಮೆರಿಕ, ಇಲ್ಲೆಲ್ಲ ಕಡೆ ಕೆಲವು ಯುರೋಪಿಯನ್ ದೇಶಗಳಲ್ಲಿ ನನ್ನ ದೇಶದಲ್ಲಿ ಊಟ ಇಲ್ಲದೆ ಯಾರು ಮಲ್ಕೋಕೂಡದು. ಸರ್ಕಾರ ವಿ ಟೇಕ್ ದ ರೆಸ್ಪಾನ್ಸಿಬಿಲಿಟಿ.
ಆಸ್ಟ್ರೇಲಿಯಾದಲ್ಲಿ ಡೋಲ್ ಅಂತ ಕೊಡ್ತಾರೆ, ಯಾರು ಉಪವಾಸ ಮಾಡ್ಕೋಬಹುದು, ಅದು ಎಷ್ಟು ಊಟಕ್ಕೆ ಬೇಕೋ ದುಡ್ಡು ತಗೊಂಡು ಹೋಗ್ಬಂದಷ್ಟೇ, ಡೋಲ್ ಅಂತ ಕೊಡ್ತಾರೆ. ಇದು ಜಗತ್ತು ಎಲ್ಲ ಆಸ್ಟ್ರೇಲಿಯಾ ಅಮೆರಿಕ ಹುಟ್ಟಕ್ಕೆ ಎಷ್ಟೋ ಸಾವಿರಾರು ವರ್ಷಗಳ ಮುಂಚೆ ಭಾರತದಲ್ಲಿ ಜಾನುಶಕ್ತಿ ಪೌತ್ರಾಯಣ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡಿಕ್ಲೇರ್ ಕೊಟ್ಟಿದ್ದ. ನನ್ನ ದೇಶದಲ್ಲಿ ಉಪವಾಸ, ಊಟ ಇಲ್ಲ ಅನ್ನೋ ಹಸಿವೆಯಿಂದ ಕಂಗಾಲಾಗಿ ಯಾರು ನೋಯ್ ಕುಡ್ದು ದುಃಖಿಸ್ಕೊಡ್ದು. ಇಂಥ ಉದಾರಿ ರಾಜ ಒಂದು ಬೇಸಿಗೆ, ಕಡು ಬೇಸಿಗೆ, ಸುಡು ಬೇಸಿಗೆ, ಅರಮನೆ ಒಳಗೆ ಮಲ್ಕೋಬೇಕಾಗಿಲ್ಲ, ಮೇಲ್ಗಡೆ ಬಂದ, ಉಪ್ಪರಿಗೆ ಬಂದ, ಕಡೆಗೆ ಇನ್ನೂ ಟಾಪಿಗೆ ಬಂದು ಆಕಾಶಕ್ಕೆ ಎದೆ ಹಾಕಿ ಆರಾಮಾಗಿ ಗಾಳಿ ಬರುತ್ತಲ್ಲ ಅಂತ ಮಲಗಿದಾನೆ. ಮಧ್ಯರಾತ್ರಿ ಅಂತಹ ಉನ್ನತವಾಗಿರತಕ್ಕಂಥ ರಾಜಮಹಲಿನ ಮೇಲಿನ ಪ್ರಾಸಾದದಲ್ಲಿ ಆರಾಮಾಗಿ ಗಾಳಿಗೆ ತಲೆ ಮುಖ ದೇಹ ಇಟ್ಟು ಮಲಗಿದ್ದಾಗ ಮಧ್ಯರಾತ್ರಿಯಲ್ಲಿ ಆಕಾಶದಲ್ಲಿ 2 ದೇವಹಂಸಗಳು ಹಾರ್ಕೊಂಡು ಹೋಗ್ತಾ ಇತ್ತು. ಬೆಳೆದಿಂಗಳು ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ಒಂದು ಹಂಸ ಇನ್ನೊಂದು ಹಂಸಕ್ಕೆ ಇಲ್ಲ ಅಲ್ಲಿ ಹೋಗ್ಬೇಡ ಈ ಕಡೆ ಬಾ ಅಂತ ಕರೀತು. ಆ ಹಂಸ ಕೇಳ್ತು, ಅದ್ಯಾಕೆ ಆ ಕಡೆ ಬರ್ಬೇಕು ಅಂತ. ನೋಡಲ್ಲಿ ಯಾರು ಮಲಗಿದ್ದಾರೆ ಅಂತ ಸರಿಯಾಗಿ ನೋಡು, ಸೂಕ್ಷ್ಮವಾಗಿ ನೋಡು. ಜಗತ್ತಿನ ಶ್ರೇಷ್ಠ ಮಹಾರಾಜ, ದಾನವೀರ ಶೂರ ಆ ಜಾನುಶ್ರುತಿ ಪೌತ್ರಾಯಣ ಮಲ್ಕೊಂಡಿದ್ದಾನಪ್ಪ. ಅವನ ಧರ್ಮ ದೇಹದ ಒಳಗಡೆ ಪ್ರಭಾವಲಿಯಾಗಿ ಅದರ ಪ್ರವಾಹ ಒಂದು ಜ್ಯೋತಿಯಾಗಿ, ಅವನ ಪ್ರಭಾವ ವಲಯದಿಂದ ಪ್ರಭೆಯಾಗಿ ಬರ್ತಾ ಇರತಕ್ಕಂತಹ ಜ್ಯೋತಿ ಅದು ಎಲ್ಲಿವರೆಗೂ ಪ್ರಸರಿಸುತ್ತೆ ಅಂದ್ರೆ, ನೀನು ಆಕಾಶದಲ್ಲಿ ಅವನ ಮೇಲೆ ಸರಿಯಾಗಿ ಹಾರ್ಕೊಂಡೋದ್ರೆ ಅವನ ಆತ್ಮ ಒಳಗಿಂದ ಬರ್ತಿರತಕ್ಕಂಥ ಜ್ಯೋತಿ ನಿನ್ನ ರೆಕ್ಕೆಗಳನ್ನು ಸುಟ್ಟು ನೀನು ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತೀಯ. ಅಂತ ಆತ್ಮಶಕ್ತಿ ಇದೆ, ಆತ್ಮ ತೇಜಸ್ಸಿದೆ, ಈ ಕಡೆ ಬಾ. ಅವನ ತೇಜಸ್ಸನ್ನ ಸ್ಪರ್ಶನೆ ಮಾಡತಕ್ಕಂಥ ಸಾಹಸ ಇದುವರೆಗೆ ಯಾರು ಮಾಡಿಲ್ಲ. ನಿನ್ನ ಮೈ ಸುಟ್ಟು ಭಸ್ಮ ಆಗುತ್ತೆ, ಈ ಕಡೆ ಬಾ ಮೊದ್ಲು. ಇನ್ನೊಂದು ರಾಜಹಂಸ ಅವನೊಂದ್ಸರ್ತಿ ಮಲಗಿರೋನ್ನೊಂದ್ಸರ್ತಿ ನೋಡ್ತು, ಇನ್ನೊಂದು ಹಂಸನು ಒಂದ್ಸರ್ತಿ ನೋಡ್ಬಿಟ್ಟು, ಏನು ಮಾತು ಅಂತ ಆಡ್ತೀಯೋ, ಇವನು ಯಾವ ಸೀಮೆ ದಾನಿ ಮಹಾ, ಒಳ್ಳೆ ರೈಕ್ವನ್ನ ಹೊಗಳದ ಹಾಗೆ ಇವನ್ನ ಹೊಗಳ್ತಾ ಇದೆಯಲ್ಲ. ಇವನಿಗೆ ಪ್ರಾಣಿ ಪಶು ಪಕ್ಷಿ ಇವುಗಳ ಭಾಷೆ ಚೆನ್ನಾಗಿ ಗೊತ್ತಿತ್ತು ಇವನಿಗೆ, ರಾಜನಿಗೆ. ನಮ್ಮ ದೇಶದಲ್ಲಿ ಅದೊಂದು ಅಭ್ಯಾಸ. ಈಗ ಕೈಕೆ ತಂದೆ ಅಶ್ವಪತಿ ಮಹಾರಾಜ ಕೈಕೆ ದಶರಥನ್ನ ಕರೆದು ರಾಮನ್ನ ಕಾಡುಗಟ್ಟು, ಭರ್ತನಿಗೆ ಪಟ್ಟ ಕಟ್ಟು ಅಂದಾಗ, ರಾಮ ಕಾಡಿಗೆ ಹೋದ್ರೆ ಮುಳುಗೋಗ್ಬಿಡ್ತೀನಿ, ಈ ಕಡೆ ಪ್ರಾಣ ಹೊರಟೋಗುತ್ತೆ ಈ ಕಡೆ ಅಂದ್ರೆ, ಪ್ರಾಣ ಹೋದರೂ ಪರವಾಗಿಲ್ಲ ನನ್ನ ಗಂಡ ವಚನ ಭ್ರಷ್ಟ ಆಗ್ಲಿಲ್ಲ ಅನ್ನತಕ್ಕಂಥ ಕೀರ್ತಿಗೆ ಭಜನಲಾಗ್ತೀನಿ, ಕಟ್ಟು ಅವನಿಗೆ. ಇದನ್ನ ಕೇಳಿ ಸುಮಂತ್ರನಿಗೆ ಎದೆ ಹೊಡೆದೋಯ್ತು. ಗಂಡ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ತೀಯಲ್ಲ, ಎಂತ ದುಷ್ಟೇ. ಅದಕ್ಕೆ ರಾಜನಿಗೆ ಡೈರೆಕ್ಟ್ ಆಗಿ ಅವನು ಇನ್ಸ್ಟ್ರಕ್ಷನ್ ಕೊಡಕ್ಕಾಗಲ್ಲ, ಮಂತ್ರಿ ಸೂಚನೆ ಕೊಡ್ಬೋದು. ಏನು ಸೂಚನೆ? ಇವಳು ಯಾರು ಗೊತ್ತಾ? ಇವಳು ಅಲ್ಲಿವರೆಗೂ ಸಿಂಗಲ್ದರಲ್ಲಿ ಕೈಕನ್ ಮಾತಾಡ್ಸಿದ್ದೇ ಇಲ್ಲ, ಮಹಾರಾಣಿ ಅವಳು. ಈಗ ಧೈರ್ಯ ಬಂದ್ಬಿಡ್ತು, ಕೋಪ ಬಂತು. ಇವಳು ಯಾರು ಗೊತ್ತಾ? ಯಾರು? ಅವರ ಅಮ್ಮನ ಮಗಳು. ಗೊತ್ತು ನನಗೆ. ಅಷ್ಟಲ್ಲ ಇನ್ನೇನು, ದಶರಥ ಮುಳುಗ್ತಾ ಇದ್ದಾನೆ. ಇವಳು ಈ ಕೈಕೆ ಅವ್ರ ಅಮ್ಮನ ಮಗಳು. ಅವ್ರ ಅಮ್ಮ ಎಂಥೋಳು ಗೊತ್ತಾ? ದಶರಥ ಕಣ್ಣು ಬಿಡಕ್ಕಾಗ್ತಿಲ್ಲ. ಅವರಮ್ಮ, ಅವ್ರ ಅಪ್ಪಕ್ಕ ಅಶ್ವಪತಿ ರಾಜ ಕಾಡಿಗೆ ಹೋದ, ಸಾಧು ಮಹಾರಾಜನ ಸೇವೆ ಮಾಡ್ದ, ಸುಪ್ರೀತರಾದ್ರು, ಏನು ಬೇಕು ವರ ಕೇಳ್ಕೊ ಅಂದ್ರು. ಅವನಿಗೆ ಪಶು ಪಕ್ಷಿ ಕ್ರಿಮಿ ಕೀಟ ಆಡತಕ್ಕಂಥ ಭಾಷೆನ ನಾನು ಅರ್ಥ ಮಾಡ್ಕೊಳ್ಳತಕ್ಕಂಥ ಅನುಗ್ರಹ ಮಾಡೋ ಸ್ವಾಮಿ. ಆಯ್ತಪ್ಪ ತಥಾಸ್ತು, ಅದ್ರ ಒಂದು ಕಂಡೀಷನ್ ಅಂತ ಸ್ತಾಸ್. ಏನು? ಈ ವಿಚಾರ ಬೇರೆ ಯಾರಿಗಾರು ಗೊತ್ತಾದ್ರೆ ನೀನು ಹೇಳಿದ್ರೆ, ನೀನು ಬಾಯಿ ಬಿಟ್ರೆ ನಿನ್ನ ತಲೆ 1000 ಹೋಳಾಗಿ ಆಗೋದು. ದೇವರಾಣೆ ಹೇಳಲ್ಲ ಸ್ವಾಮಿ ಅಂದ. ಮನೆಗೆ ಬಂದು ದಂಪತಿಗಳು ರಾಜ ರಾಣಿ ಇಬ್ರು ಹಾಸಿಗೆ ಮೇಲ್ಗಡೆ ಮಲಗಿದ್ದಾರೆ ಬೆಡ್ರೂಮ್ ನಲ್ಲಿ. ಇವನಿಗೆ ಆ ಸಂತೋಷಕ್ಕೆ ನಿದ್ದೆ ಬಂದಿಲ್ಲ. ಇವನ ದಿಂಬಿನ ಕೆಳಗಡೆ ಒಂದು ಗಂಡು ಇರುವೆ, ಒಂದು ಹೆಣ್ಣಿರುವೆ ಲಹರಿಯಲ್ಲಿ ಖುಷಿ ಮಾಡ್ಕೊಂಡು ಓಡಾಡ್ತಾ ಇದೆ. ಗಂಡಿರುವೆ ಒಂದು ಸಣ್ಣ ಜೋಕು ಮಾಡ್ತು. ಬಟ್ ಆ ಜೋಕು ಎಷ್ಟು ಕ್ಲಿಕ್ ಆಯ್ತು ಅಂದ್ರೆ ಹೆಣ್ಣಿರುವೆ ಬಿದ್ದು ನಗಕ್ ಪ್ರಾರಂಭ ಆಯ್ತು. ಇವನ್ಗೆ ಅದೇ ದಿನ ತಾನೇ ಆ ಭಾಷೆ ಪೂರ್ತಿ ಕಲ್ತ್ಕೊಂಡ್ಬಿಟ್ಟಿಯಾನೆ. ಆ ಜೋಕು ಇವನಿಗೂ ಕ್ಲಿಕ್ ಆಗಿ ಇವನು ಬಿದ್ದು ನಗಕ್ ಪ್ರಾರಂಭ ಮಾಡ್ದ. ಅಷ್ಟು ಎಫೆಕ್ಟಿವ್ ಆಗಿತ್ತು ಜೋಕ್ ಅದು. ಆಗ ಹೆಂಡತಿ ಮಲಗಿದ್ದೋಳಿದ್ಲು.
ಅರ್ಧ ರಾತ್ರಿಲಿ ಬೆಡ್ರೂಮ್ ನಲ್ಲಿ ನನ್ನ ಪಕ್ಕ ಯಾವಳನ್ನೇ ಜ್ಞಾಪಿಸ್ಕೊಂಡು ಈ ಪಾಟಿ ಖುಷಿಯಾಗಿದ್ದೀರ ನೀವು? ಅವಳದು ಅಡ್ರೆಸ್ ಕೊಡು, ಮೊಬೈಲ್ ನಂಬರ್ ಕೊಡು, ಅವಳದು ಇಮೇಲ್ ಅಡ್ರೆಸ್ ಕೊಡು. ಒಂದೇ ಗಲಾಟೆ. ಇವನೇನೋ ಪಾಪ ಇವನೆಂತ ಇನ್ನೋಸೆಂಟ್ ಅಂತಂದ್ರೆ ಎಲ್ಲ ಗಂಡ ತರ್ತಾರೆ, ಇವನ್ ತುಂಬಾ ಇನ್ನೋಸೆಂಟ್. ಇವನೇನಂದ ಅಂತಂದ್ರೆ ಅದೆಲ್ಲ ಹೇಳಿದ್ರೆ ನನ್ನ ಪ್ರಾಣಕ್ಕೆ ಸಂಸ್ಕಾರ ಆಗುತ್ತೆ ಕಣೆ, ಅದೆಲ್ಲ ನಿಂಗೆ ಹೇಳುವಂಥದ್ದಲ್ಲ. ಅಲ್ಲಿಗೆ ಅವಳಿಗೆ ಕನ್ಫರ್ಮೇ ಆಗೋಯ್ತು. ಅವಳಿಗೆ ಅದೆಲ್ಲ ನಿಂಗೆ ಹೇಳುವಂಥದ್ದಲ್ಲ ಅಂದ್ರೆ ಕನ್ಫರ್ಮ್ ಅವಳಿಗೆ. ಬೇಕಾದಾಗ್ಲಿ ನನಗೆ ನೀವು ಹೇಳಲೇಬೇಕು. ದಶರಥ ಕೈಕೇನ ಕೇಳ್ಕೊಳ್ತಾನೆ, ನೀನೇನಾದ್ರೂ ಈ ವರನ ಇನ್ನಷ್ಟು ಇನ್ಸಿಸ್ಟ್ ಮಾಡಿದ್ರೆ ನನ್ನ ಪ್ರಾಣ ಹೊಟ್ಟೋಗುತ್ತೆ ಕಣೆ, ಹೋಗ್ಬಿಡ್ತೀನಿ. ಆಗ ಅಶ್ವತ್ಥ ಹೇಳ್ತಾನೆ, ನೀನು ಇನ್ನೂ ಪ್ರೆಷರ್ ಮಾಡಿದ್ರೆ, ಇನ್ನೂ ಒತ್ತಾಯ ಮಾಡಿದ್ರೆ ನನ್ನ ಪ್ರಾಣ ಹೊಟ್ಟೋಗುತ್ತೆ. ನಿನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವಳ ಮೊಬೈಲ್ ನಂಬರ್ ಬೇಕೇ ಬೇಕು.